ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ವ್ಲಾಗ್ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ ವಿ ಪುರಂ ಫುಡ್ ಸ್ಟ್ರೀಟಿಗೆ. ನೀವು ಯಾರಾದರೂ ಹೋಗಿದ್ದೀರಾ, ಹೇಗಿತ್ತು ಟೇಸ್ಟ್ ಅಂತ ಹೇಳಿ. ಸೊ ಬನ್ನಿ, ಇವತ್ತು ನಾನು ಫಸ್ಟ್ ಟೈಮ್ ತಿನ್ನೋಕೆ ಹೋಗ್ತಾ ಇದ್ದೀನಿ, ಹೇಗಿತ್ತು ಅಂತ ನೋಡೋಣ. ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ಜಸ್ಟ್ ನಾನು ಬಂದಿದ್ದ ಒಂಚೂರು ನಿಲ್ತಾ ಬಂತು, ಅದಕ್ಕೆ ಸ್ವಲ್ಪ ತಣ್ಣಗಿತ್ತು ವಾತಾವರಣ, ಹಾಗಾಗಿ ಹೋಗ್ತಾ ಇದ್ದೀನಿ. ಫಸ್ಟು ಬಿಸಿ ಬಿಸಿ ಬಜ್ಜಿಯಿಂದ ಸ್ಟಾರ್ಟ್ ಮಾಡೋಣ ಅಂತ ಬಜ್ಜಿ ತೊಗೊಂಡೆ. ಸೊ ನೀವು ನೋಡ್ತಾ ಇದ್ದೀರಲ್ವಾ, ಇದ್ದೇ ಬಜ್ಜಿ. ಕಟ್ ಮಿರ್ಚಿ ಅಂತೂ ಸಖತ್ತಾಗಿತ್ತು. ಸ್ವಲ್ಪ ಕಷ್ಟ ಇತ್ತು, ಅಡ್ಡಿಲ್ಲ. ಲೈಕ್ ನಮ್ಮೂರಲ್ಲಿ ನಾವು ಹಿಂಗೆ 20 ರೂಪಾಯಿಗೆ 5-6 ತಿಂದು ಅಭ್ಯಾಸ ಅಲ್ವಾ, ಹಾಗಾಗಿ ಇದು 20 ರೂಪಾಯಿಗೆ 2 ಏನೋ ಇತ್ತು. ಸೊ ಚೆನ್ನಾಗಿತ್ತು, ಅಂದರೆ ಕಟ್ ಮಿರ್ಚಿ ಆಗಿತ್ತು, ಸಖತ್ತಿತ್ತು. ಟೇಸ್ಟ್ ಅಂತೂ ಆಗಿತ್ತು. ಇನ್ನು ಈ ಸ್ಟ್ರೀಟಲ್ಲಿ ನೋಡ್ತಾ ಹೋದರೆ ಸಖತ್ ಬಿಸಿ ಬಿಸಿಯಾಗಿ ಅಲ್ಲೇ ಫ್ರೆಶ್ ಆಗಿ ಮಾಡಿಕೊಡ್ತಾರೆ. ಹಾಗೆ ಲೈಕ್ ಸವಿಯಲು ಸಿದ್ಧ ಅನ್ನೋ ಥರ. ನೀವು ದೋಸೆ ಬೇಕಾ, ಒಬ್ಬಟ್ಟು ಬೇಕಾ, ಏನು ಬೇಕೋ ಎಲ್ಲ ಸಿಗುತ್ತೆ. ಕಾರ್ನ್ ಆಗಿರಲಿ, ಎಲ್ಲ ಐಟಮ್ಸು ಕೂಡ, ಈವನ್ ಫ್ರೂಟ್ಸ್ ಕೂಡ ಸಿಗ್ತಿತ್ತು, ಎಲ್ಲದೂ ಕೂಡ ಸಿಗ್ತಿತ್ತು. ಫ್ರೂಟ್ ಸಲಾಡ್ ಆಗಿರ್ಬೋದು, ಫಲೂದಾಸ್ ಆಗಿರ್ಬೋದು, ಎಲ್ಲದೂ ಕೂಡ ಇತ್ತು. ಸಖತ್ತಿತ್ತು ಸ್ಟ್ರೀಟ್ ಅಂತೂ. ನೀವು ನೋಡ್ತಾ ಇದ್ರೆ ಫ್ರೈಡ್ ಮೋಮೋಸ್ ಆಗಿರ್ಬೋದು, ಎಲ್ಲದೂ ಇತ್ತು. ಮಳೆ ಬಂದು ಇಷ್ಟು ಜನ, ಇನ್ನೇನಾದರೂ ಮಳೆ ಇರಲಿಲ್ಲ ಅಂದರೆ ಇನ್ನೂ ಎಷ್ಟು ಜನ ಬರ್ತಾಯಿದ್ರೋ ಗೊತ್ತಿಲ್ಲ. ಇದು ವೀಕೆಂಡಲ್ಲಿ ಹೀಗಿತ್ತು, ಅಂದರೆ ವೀಕೆಂಡಲ್ಲಿ ಹೋಗಿದ್ದೆ ನಾನು. ಸೊ ಎಲ್ಲ ಜಾಮೂನ್ ಆಗಿರ್ಬೋದು, ಎಲ್ಲ ಥರದ್ದು ಸ್ವೀಟ್ಸು, ತುಂಬ ಸ್ಟಾಲ್ಸ್ಗಳಿದ್ವು. ನೀವು ಕೂಡ ಬಂದಿದ್ರಾ, ಏನೇನು ಟ್ರೈ ಮಾಡಿದ್ರಿ ಅಂತ ಕಂಪ್ಲೀಟಾಗಿ ಮೆಸೇಜ್ ಹಾಕಿ ಹೇಗಿತ್ತು ಅಂತ. ನನಗಂತೂ ಸಖತ್ ಇಷ್ಟ ಆಯಿತು. ಬಟ್ ಹೊಟ್ಟೆಗೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ತಿನ್ನೋಕ್ಕಾಗೋದು, ಹಾಗಾಗಿ ನಾನು ಎಷ್ಟು ಬೇಕೋ ಅಷ್ಟು ಮಾತ್ರ ತಿಂದೆ. ನಿಮಗೂ ಏನು ಬೇಕು, ಏನು ಬೇಡ, ಎಲ್ಲದೂ ಇಲ್ಲಿ ಸಿಗತ್ತೆ. ಹಾಗೆ ಇಲ್ಲಿ ನಾನು ನೋಡ್ದಂಗೆ ನಾನ್ ವೆಜಿಟೇರಿಯನ್ ಇರಲಿಲ್ಲಾಗಿತ್ತು. ಯಾವುದೇ ಥರ ನಾನ್ ವೆಜ್ ಇಲ್ಲ, ಇಲ್ಲೆಲ್ಲ ಪೂರ್ತಿ ವೆಜ್ಜು. ನಿಮ್ಗೇನಾದ್ರು ಗೊತ್ತಿದ್ದರೆ ಪ್ಲೀಸ್ ಹೇಳಿ. ನಾವು ಹೋದಾಗಂತೂ ನನಗೆ ಯಾವುದೂ ನಾನ್ ವೆಜ್ ಕಾಣಲಿಲ್ಲ, ಸೊ ನಾನೆಲ್ಲ ವೆಜ್ ಅಂತ ಹೇಳಿದ್ದೀನಿ. ಸಖತ್ತಿತ್ತು. ಅಲ್ಟಿಮೇಟ್ಲಿ ನೀವು ಒಂದು ಸಲ ಹೋಗಲೇಬೇಕು ಅಂಥ ಸ್ಟ್ರೀಟು ವಿ ಪುರಂ ಅಂತ ಹೇಳಿ. ಸೊ ಯಾವ ಥರದ್ದು ಬೇಕು, ಯಾವ್ಯಾವ ಥರ ಡಿಶಸ್ ಬೇಕು ಎಲ್ಲದೂ ಇತ್ತು. ಸ್ನ್ಯಾಕ್ಸಿಂದ ಹಿಡಿದು ಅಲ್ಟಿಮೇಟ್ಲಿ ಫುಲ್ ಮೀಲ್ಸ್ವರೆಗೂ ಇತ್ತು. ಊಟ ಆಗಿರ್ಬೋದು, ದೋಸೆ, ಪೂರಿ, ಚಪಾತಿ, ರೈಸ್ ಐಟಮ್ಸ್, ಎಲ್ಲ ಥರದ ರೈಸ್ ಐಟಮ್ಸ್, ಫ್ರೆಶ್ ಜ್ಯೂಸ್ ಆಗಿರ್ಬೋದು, ಜಾಮೂನ್ ಆಗಿರ್ಬೋದು, ರಸಗುಲ್ಲ ಆಗಿರ್ಬೋದು, ಎಲ್ಲ ಹಾಗಾಗಿ ಬಾಕ್ಸ್ ಇದ್ದು ತೆಗ್ದು ಕೊಡ್ತಾಯಿದ್ರು. ಹಾಗೆ ಮಾವಿನಕಾಯಿ ಉಪ್ಪಿಗೆ ನೆನೆಸಿರೋದು, ನೆಲ್ಲಿಕಾಯಿ ಎಲ್ಲ ಇತ್ತು. ಸಕ್ಕತ್ತಿತ್ತು. ಹೋಗ್ತಾ ಎಲ್ಲರೂ ಕರಿತಿರ್ತಾರೆ, ಬನ್ನಿ ಬನ್ನಿ, ದೋಸೆ ಬೇಕಾ, ಆಲೂ ಬೇಕಾ, ಆಲೂ ರೋಲ್ ಬೇಕಾ, ಏನು ಬೇಕು ಬನ್ನಿ, ನಮ್ಮಲ್ಲಿ ಸಿಗತ್ತೆ, ನಮ್ಮಲ್ಲಿ ತಿನ್ಕೊಂಡು ಹೋಗಿ ಅಂತ ಹೇಳ್ತಾ ಇರ್ತಾರೆ. ನಂಗೆ ಎಂಟ್ರೆನ್ಸ್ ಅಂತೂ ಸಿಕ್ಕಿದ್ದೆ ಬಜ್ಜಿ ಅಂತೂ ನಂಗೆ ಸಖತ್ ಇಷ್ಟ. ಬಿಸಿ ಬಿಸಿ ಬಜ್ಜಿ ತಿಂದ್ಬಿಟ್ಟೆ. ನಮ್ಮೂರಲ್ಲೂ ಕಟ್ ಮಿರ್ಚಿ ಫೇಮಸ್ ಇರೋದೆಲ್ಲ ಇದೆ, ಬಟ್ ಅದರಷ್ಟಲ್ಲ ಅಂದರೂ ಇದು ಚೆನ್ನಾಗಿತ್ತು. ಯಾಕಂದ್ರೆ ನಮ್ಮೂರಲ್ಲಿ ಕಟ್ ಮಿರ್ಚಿಗೆ ಖಾರದ ಪುಡಿ ಎಲ್ಲ ಫುಲ್ ಶೇಕ್ ಮಾಡಿ ಹಾಕ್ಕೊಡ್ತಿದ್ರು. ಬಟ್ ಇಲ್ಲೂ ಚೆನ್ನಾಗಿತ್ತು, ಒಳ್ಳೆ ಇತ್ತು. ಫುಡ್ ಅಂತೂ ಚೆನ್ನಾಗಿತ್ತು, ಕ್ಲೀನಾಗಿತ್ತು. ನೀವು ನೋಡ್ತಾ ಇದ್ದೀರಾ ಯಾವ ಥರ ಜನ ಇದ್ದಾರೆ. ಫುಡ್ ಚೆನ್ನಾಗಿಲ್ಲದೆ ಇದ್ದರೆ ಇಷ್ಟು ಜನ ಇರ್ತಾನೆ ಇರಲಿಲ್ಲ ಅನ್ಕೊತೀನಿ. ಫುಡ್ ಚೆನ್ನಾಗಿರೋದಕ್ಕೋಸ್ಕರ ಇಷ್ಟು ಜನ ಇದ್ದಾರೆ. ಸಖತ್ತಿತ್ತು. ನನಗೆ ಎಲ್ಲ ನೋಡ್ಕೊಂಡು ಹೋದೆ. ಫಸ್ಟ್ ಏನು ಗೊತ್ತಾ, ನಾನು ಯಾವುದೂ ತಿನ್ನೋಕೆ ಹೋಗಲಿಲ್ಲ. ಜಸ್ಟ್ ನಿಮ್ಗೆಲ್ಲರಿಗೂ ತೋರಿಸ್ತಾ ಹೋಗ್ತಾ ಇದ್ದೀನಿ. ಎಲ್ಲದನ್ನು ಕಂಪ್ಲೀಟ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾವ್ಯಾವ ಥರ ಸ್ಟಾಲ್ಸ್ ಇದ್ದಾವೆ, ಹಾಗೆ ಎಷ್ಟು ಸ್ಟಾಲ್ಸ್ ಇದ್ದಾವೆ, ಎಷ್ಟು ಜನ ಇದ್ದಾರೆ ಅಂತ. ಮಳೆ ಬಂದಿದ್ದಕ್ಕೆ ಎಲ್ಲರೂ ಆ ಕಡೆ ಈ ಕಡೆ ಸೈಡಿಗೆಲ್ಲ ಹೋಗಿ ತಿಂತಾಯಿದ್ರು. ನಾನು ಕೂಡ ಛತ್ರಿ ತೊಗೊಂಡೋಗಿದ್ದೆ, ಛತ್ರಿ ಒಳಗೆ ಇಟ್ಕೊಂಡು ತಿಂತಾಯಿದ್ದೆ. ಸಖತ್ತಿತ್ತು. ಇನ್ನು ನಾನು ಈ ಸ್ಟಾಲಿಗೆ ಬಂದ್ರ ಕೂಡಲೇ ನೋಡಿದ್ದು ಬಿಸಿ ಬಿಸಿ ಪಡ್ಡು ಹಾಕ್ತಾಯಿದ್ರು. ಅದಕ್ಕೆ ಚಟ್ನಿ ಹಾಗೆ ಗ್ರೀನ್ ಚಟ್ನಿ ಕೊಡ್ತಾಯಿದ್ರು. ಸೊ ನಾನು ಕೂಡ ಒಂದು ಪ್ಲೇಟ್ ತೊಗೊಂಡೆ. ನೋಡ್ತಾ ಇದ್ರ ಫುಲ್ ಬಿಸಿ ಬಿಸಿ ಇತ್ತು, ತಿಂತಾ ಇದ್ದೀನಿ. ಅದು ಹೆಸರು ಕಾಳಿನ ಪೊಡ್ಡು ಅಂತ. ಸೊ ಚೆನ್ನಾಗಿತ್ತು, ನಂಗೆ ಇಷ್ಟ ಆಯಿತು. 6 ಪೊಡ್ಡುಸ್ ಕೊಟ್ಟಿದ್ರು, ಚೆನ್ನಾಗಿತ್ತು. ಇವಾಗ ಮತ್ತೆ ಮುಂದೆ ಹೋಗ್ತಾ ಇದ್ದೀನಿ. ನೋಡ್ತಾ ಇದ್ರ ಒಂದು ದೊಡ್ಡ ಛತ್ರಿ ಹಾಕ್ಬಿಟ್ಟಿದ್ರು, ಅದರ ಅಡಿಲೇ ಕೂತ್ಕೊಂಡು ತಿಂತಾಯಿದ್ರು. ಆಮೇಲೆ ಏನು ಗೊತ್ತಾ, ಆ ಅಂಗಡಿಲಿ ತಿಂದಿದ್ದು ಪೇಪರ್ ತೊಗೊಂಡೋಗಿ ಈ ಅಂಗಡಿಲಿ ತಿಂದರೆ ಹಾಕೋಕೆ ಹೋದರೆ ಅವ್ರು ಮುಂಚೆನೇ ಇಲ್ಲಿ ಹಾಕ್ಬಿಡಿ, ಎಲ್ಲಿ ತೊಗೊಂಡು ಹೋಗಿದ್ರು ಅಲ್ಲೇ ಹೋಗಿ ಹಾಕ್ಬಿಟ್ರಿ ಅಂತ ಹೇಳ್ತಿದ್ರು. ನಮ್ಮ ಪಕ್ಕದಲ್ಲಿದ್ದವರಿಗೂ ಒಂದು ಇದೇ ಥರ ಎಕ್ಸ್ಪೀರಿಯನ್ಸ್ ಆಯಿತು. ಅದಕ್ಕೆ ಅವ್ರು ನೋಡ್ತಾ ಇದ್ದೆ. ಇನ್ನು ನೋಡ್ತಾ ಇದ್ದೀರಾ ಮಾವಿನಕಾಯಿ, ಕೊಯ್ದಿರೋ ಮಾವಿನಕಾಯಿ ಆಗಿರ್ಬೋದು ಎಲ್ಲನ. ಯಾಕೆ ಮ್ಯೂಟ್ ಮಾಡಿದ್ದೀನಿ ಅಂದರೆ ಒಂದೇ ವಿಷಯಕ್ಕೆ, ಅಲ್ಲಿ ಹಾಡು ಹೇಳ್ತಾಯಿದ್ರು. ಸೊ ಆ ಹಾಡು ಹೇಳ್ತಿರೋದನ್ನ ನಾನು ಹಾಕಿದ್ರೆ ನನ್ನದು ಕಾಪಿರೈಟ್ ಬರುತ್ತೆ, ಹಾಗಾಗಿ ನಾನು ಅದನ್ನು ಹಾಕ್ಲಿಕ್ಕೆ ಹೋಗಲಿಲ್ಲ. ಸೊ ಎಲ್ಲ ಒರಿಜಿನಲ್ ಆಡಿಯೋನೇ ಹಾಕ್ತಾಯಿದ್ದೀನಿ. ಇಲ್ಲೆಲ್ಲ ಫ್ರೂಟ್ಸ್ ಎಲ್ಲ ಸಿಗತ್ತೆ ನಿಮಗೆ. ಹಾಗೆ ಅದೇನೋ ಚೆನ್ನಾಗಿತ್ತು, ಅದು ಒಂಥರ ಫುಲ್ ಮಸಾಲೆ ಪುರಿ, ಪಾನಿಪುರಿ, ಗೋಬಿ ಮಂಚೂರಿ,
ಎಲ್ಲ ಇತ್ತು. ಎಲ್ಲ ತಿಂತಾಯಿದ್ದೀರಾ ನೋಡಿ, ಇಷ್ಟು ತಿಂತಾಯಿದ್ದಾರೆ. ತಿನ್ನಬೇಕಾದ್ರೆ ತಿನ್ನೋಣ ಅನಿಸುತ್ತೆ, ಅದೇ ಅಲ್ಲಿ ಹೋಗಿ ತಿನ್ನಬೇಕಾದ್ರೆ ಯಪ್ಪ ಸಿಕ್ಕಾಪಟ್ಟೆ ಆಯ್ತಲ್ಲಪ್ಪ ಅಂತ ಅನ್ಸುತ್ತೆ. ಆಮೇಲೆ ಇದು ನನಗೇನಂತ ಹೆಸರು ನೆನಪಾಗ್ತಿಲ್ಲ, ಇದೊಂದು ತಿಂದೆ, ತೋರಿಸ್ತಿದ್ದೀನಿ. ಸೊ ಫಸ್ಟ್ ಅಲ್ಲೆಲ್ಲ ನೋಡಿದೆ ಯಾವ ಸ್ಟಾಲ್ ಚೆನ್ನಾಗಿದೆ, ಯಾವ ಸ್ಟಾಲಲ್ಲಿ ಕ್ಲೀನಾಗಿ ಮಾಡ್ತಾಯಿದ್ದಾರೆ ಅಂತ. ಸೊ ಒಂದು ಸ್ಟಾಲ್ ಸಿಕ್ತು, ಅದೇ ಸ್ಟಾಲಿಗೆ ಹೋಗಿ ತಿನ್ಕೊಂಡು ಬಂದೆ. ಇಲ್ಲಿಗೆ ನನ್ನ ವಿ ವಿ ಪುರಮ್ಮಿನ ಎಂಡಿಂಗ್ ಪಾಯಿಂಟು. ಸೊ ಅಲ್ಲಿಂದ ಇಲ್ಲಿವರೆಗೂ ಇಷ್ಟೆಲ್ಲ ಜಾಗದಲ್ಲಿ ನಿಮಗೆ ಊಟ ತಿಂಡಿ ಎಲ್ಲ ಸಿಗುತ್ತೆ. ತಿಂಡಿ ಏನೇನು ಸ್ನ್ಯಾಕ್ಸ್ ಬೇಕೋ ಎಲ್ಲ. ಇದು ಒಂದು ಅರ್ಧ ಕಿಲೋಮೀಟ್ರ್ 3/4 ಕಿಲೋಮೀಟ್ರ್ ಇರ್ಬೋದು, ಅಷ್ಟು ದೊಡ್ಡ ದಾರಿ ಉದ್ದಕ್ಕೂ ನಿಮಗೆ ಸಿಗ್ತಾ ಹೋಗುತ್ತೆ ತಿಂಡಿಗಳ ಸ್ಟಾಲ್ಸೇ. ಬರೀ ತಿನ್ನೋದೇ ಸಕ್ಕತ್ತಿರುತ್ತೆ. ಸೊ ನೀವೇನಾದರೂ ವಿ ವಿ ಪುರಮಿಗೆ ಈಚೆ ಸೈಡ್ ಬರ್ತಾಯಿದ್ರೆ ಮಿಸ್ ಮಾಡಿದೆ ಈ ಒಂದು ಇದಕ್ಕೆ ಸ್ಟ್ರೀಟ್ ಫುಡ್ಡಿಗೆ ಬರಲೇಬೇಕು, ಅಷ್ಟು ಚೆನ್ನಾಗಿರುತ್ತೆ. ಅಲ್ಟಿಮೇಟ್ಲಿ ನೀವು ಅದೊಂದು ಸಲ ಟೇಸ್ಟ್ ಮಾಡಲೇಬೇಕು, ಅಷ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಬೇರೆ ಆಡು ಮಾತಿಗೆ ಹೇಳ್ತಾ ಇಲ್ಲ, ಬಟ್ ಮಿಸ್ ಮಾಡಿದೆ ಒಂದು ಸಲ ಬನ್ನಿ, ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡಿ. ಸೊ ನನಗೆ ಬೇಕಾಗಿರೋದೆಲ್ಲ ಸುಮಾರಷ್ಟು ತಿಂದೆ. ಇನ್ನು ಬನ್ನಿ ಮುಂದೆ ಹೋಗೋಣ, ಹೇಗಿದೆ ಅಂತ ತೋರಿಸ್ತೀನಿ. ವಾತಾವರಣ ಆಗಿರ್ಬೋದು, ಹಾಗೆ ನಾನೇನೇನು ತಿಂದೆ ಅಂತ ಆಗಿರ್ಬೋದು. ಇದೇ ನಾನು ತಿಂದಿದ್ದು. ನೆಕ್ಸ್ಟು ಇದು ಮಶ್ರೂಮ್ ಹಾಗೆ ಪನ್ನೀರಿಂದು ಅದೇನೋ ಅಂದರು, ಬಟ್ ಅದು ಏನಂತ ನನಗೆ ಆ್ಯಕ್ಚುಲಾಗಿ ನೇಮ್ ಗೊತ್ತಿಲ್ಲ. ಸೊ ತುಂಬ ಕ್ಲೀನಾಗಿ ಮಾಡ್ತಾಯಿದ್ರು, ಚೆನ್ನಾಗಿ ಮಾಡ್ತಾಯಿದ್ರು. ಇಲ್ಲಿ ನೋಡ್ತಾ ಇದ್ದೀರಾ ನೀವು ಹೇಗೆ ಮಾಡ್ತಾಯಿದ್ದಾರೆ ಅಂತ. ಫುಲ್ಲು ಗೆಂಡನ ಅಲ್ಲೇ ಬೇಯಿಸಿ ಅಲ್ಲೇ ಮಾಡಿಕೊಡ್ತಾಯಿದ್ರು. ಸಖತ್ತಿತ್ತು ಟೇಸ್ಟ್ ಅಂತೂ. ಅದು ಖಾರೆಲ್ಲ ಸಖತ್ತು ಅಂಟುಬಿಟ್ಟಿತ್ತು, ಚೆನ್ನಾಗಿತ್ತು. ಅಂತೂ ಇಂತೂ ಅದು ತಿಂದೆ. ನೆಕ್ಸ್ಟ್ ಹೀಗೆ ಮುಂದೆ ಹೋದೆ. ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ ಜನ ಎಲ್ಲ ಸಿಕ್ಕಾಪಟ್ಟೆ ಇದ್ದರು. ಮತ್ತೇನು ಗೊತ್ತಾ, ಹಂತವಾಗಿ ಜನ ಲೇಟ್ ಆಗ್ತಿದ್ದಂಗೆ ಕಮ್ಮಿ ಆಗ್ತಾರೆ ಅಂತ ನಾನು ಅಕ್ಸೆಪ್ಟ್ ಮಾಡ್ತಾಯಿದ್ದೆ. ಬಟ್ ಹಾಗೆ ಆಗ್ತಾನೆ ಇರಲಿಲ್ಲ, ಈ ಜನನೇ ಕಮ್ಮಿ ಆಗ್ತಾ ಇರಲಿಲ್ಲ. ಆ ಥರ ಜನ ಇನ್ನೂ ಬರ್ತಾಯಿದ್ರೆ ಹೊರತು ಜನ ಅಂತೂ ಕಮ್ಮಿನೇ ಆಗ್ತಾ ಇರಲಿಲ್ಲ, ಅಷ್ಟು ಜನ ಇದ್ದರು. ಇನ್ನು ನನ್ನ ಫೇವ್ರೆಟ್ ಸೆಕ್ಷನ್ ಅದೇ ಜ್ಯೂಸ್. ನಂಗೆ ಫ್ರೆಶ್ ಜ್ಯೂಸ್ ಅಂದರೆ ತುಂಬ ಇಷ್ಟ. ನಾನು ಫ್ರೆಶ್ ಜ್ಯೂಸ್ ಯಾವಾಗಲೂ ಕುಡಿತಾ ಇರ್ತೀನಿ. ಸೊ ನಾನೀಗ ಫ್ರೆಶ್ ಜ್ಯೂಸ್ ಅಂಗಡಿಗೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ನೋಡ್ತಾ ಇದ್ದೀರಾ ಫುಲ್ ಫ್ರೆಶ್ ಜ್ಯೂಸು, ಎಲ್ಲ ಮಾವಿನ ಹಣ್ಣೆ ಸಿಕ್ಕಾಪಟ್ಟೆ. ಬೇರೆ ಮಾವಿನ ಹಣ್ಣಿನ ಸ್ಟಾಲೇ ಮಾಡಿಬಿಟ್ಟಿದ್ರು, ಪೂರ್ತಿ ಮಾವಿನ ಹಣ್ಣೆ ಇತ್ತು ಸುಮಾರಷ್ಟು. ಸೊ ನಾನೇನು ಮಾಡಿದೆ, ಮಾವಿನ ಹಣ್ಣು ತೊಗೊಂಡೆ ಒಂದು ಫಸ್ಟು ಸಿಪ್ಪು. ಆಮೇಲೆ ನನ್ನ ಫೇವ್ರೆಟ್ ಜ್ಯೂಸು ಓರಿಯೋ ಮಿಲ್ಕ್ ಶೇಕ್. ಹಾಗೆ ಮಾವಿನ ಹಣ್ಣು ಅಂದರೆ ನಂಗೆ ತುಂಬ ಇಷ್ಟ. ಸೊ ಮಾವಿನ ಹಣ್ಣು ಫಸ್ಟ್ ಕುಡಿತಾ ಇದ್ದೀನಿ, ನೆಕ್ಸ್ಟ್ ಓರಿಯೋ ಮಿಲ್ಕ್ ಶೇಕು. ಸೊ ಇದನ್ನು ಕುಡ್ಕೊಂಡು ನೆಕ್ಸ್ಟ್ ಹೋಗೋಣ ಬನ್ನಿ ನೆಕ್ಸ್ಟ್ ಸ್ಟಾಲಿಗೆ. ಏನು ಕುಡಿಯೋದು, ಏನು ತಿನ್ನೋದು ಅಂತ ಮತ್ತೆ ಹುಡುಕಾಟ ಸ್ಟಾರ್ಟ್ ಆಯಿತು, ಇನ್ನೇನು ತಿನ್ನಬೇಕು ಅಂತ. ಸೊ ಬನ್ನಿ ಹೋಗೋಣ, ತೋರಿಸ್ತಾ ಹೋಗ್ತೀನಿ ನೆಕ್ಸ್ಟ್ ಏನು ತಿಂತೀನಿ ಅಂತ. ಅದಕ್ಕಿಂತ ಮುಂಚೆ ನೀವು ಇಲ್ಲಿ ನೋಡ್ತಾ ಹೋಗಿ, ನೋಡ್ತಾ ನಿಮಗೂ ಅನ್ನಿಸ್ತಾ ಇದೆಯಾ ವಾವ್ ನಾನು ತಿನ್ನಬೇಕಿತ್ತು ಅಂತ ಬಾಯಲ್ಲಿ ನೀರು ಬರ್ತಾ ಇದೆಯಾ? ಹಾಗಾದರೆ ಇನ್ಯಾಕೆ ತಡ ಮಾಡ್ತಾ ಇದ್ದೀರಾ? ನೀವೇನಾದರೂ ಬೆಂಗಳೂರಲ್ಲೇ ಇದ್ದರೆ ವಿ ವಿ ಪುರಂ ಫುಡ್ ಸ್ಟ್ರೀಟಿಗೆ ಬನ್ನಿ. ಸೊ ನೀವು ಕೂಡ ಟೇಸ್ಟ್ ಮಾಡ್ಕೊಂಡು ಹೋಗಿ. ಸಪೋಸ್ ನೀವೇನಾದರೂ ಊರಲ್ಲೇ ಇದ್ದೀರಾ, ಹಾಗಾದರೆ ಅಲ್ಲೇ ನಿಯರ್ ಬೈ ಇರೋಂತಹ ಯಾವ್ದಾದ್ರು ಸ್ಟಾಲ್ಸಿಗೆ ಹೋಗಿ ಹೊಟ್ಟೆನ ತಣ್ಣಗೆ ಮಾಡ್ಕೊಂಬನ್ನಿ ಅಂತ ಕೇಳ್ಕೊಳ್ತೀನಿ. ಸೊ ನಾವು ಇನ್ನು ಮುಂದೆ ಹೋಗೋಣ, ಏನಿದೆ ನೋಡೋಣ, ಯಾವ್ದು ಇಂಟ್ರೆಸ್ಟಿಂಗ್ ಐಟಮ್ ಇದೆಯಾ ಅದನ್ನು ತಿನ್ನೋಣ. ತಿನ್ನೋದು ಮುಖ್ಯ. ನಾವು ಜೀವನ ಮಾಡಬೇಕಾದ್ರೆ ತಿನ್ನಲೇಬೇಕು, ಯಾಕಂದರೆ ಇಲ್ಲಾಂದರೆ ನಾವು ತಿಂದಿಲ್ಲ ಅಂದರೆ ಬದುಕೋಕ್ಕೆ ಆಗೋಲ್ಲ. ಹಾಗಾಗಿ ಸೊ ಹೊಟ್ಟೆ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ. ಹಾಗಾಗಿ ಸರಿ ತಿನ್ನೋಣ ಅಂತ ಹೇಳ್ತೀನಿ. ಇವಾಗ ತಿನ್ಬೋದು, ಮುಂದೆ 60-50 ಏಜ್ ನಂತರ ಏನಾಗುತ್ತೋ ಗೊತ್ತಿಲ್ಲ. ಶುಗರು BP ಅಂತೆಲ್ಲ ಸ್ಟಾರ್ಟ್ ಆಗಿ ಆಮೇಲೆ ತಿನ್ನೋಕ್ಕಾಗುತ್ತೋ ಇಲ್ವೋ. ಹಾಗಾಗಿ ಏಜ್ ಇರೋ ಟೈಮ್ ಅಷ್ಟು ತಿಂದುಬಿಡಬೇಕು, ಮಜಾ ಮಾಡಿಬಿಡ್ಬೇಕು. ಉಳಿಸೋದು ಗಿಳಿಸೋದು ಅದೆಲ್ಲ ಪಾರ್ಟ್ ಆಫ್ ದಿ ಲೈಫ್. ಹಾಗೆ ಇದು ಕೂಡ ಪಾರ್ಟ್ ಆಫ್ ದಿ ಲೈಫ್ ಅಂತ ತಗೊಂಡು ಸರಿಯಾಗಿ ತಿನ್ನೋಣ ಅಂತ ಹೇಳ್ತೀನಿ. ಈಗ ಬನ್ನಿ ಇನ್ನು ಮುಂದೆ ಹೋಗೋಣ, ಏನಿದೆ ನೋಡೋಣ. ಇನ್ನು ಲಾಸ್ಟ್ಲಿ ನಾ ಬಂದಿದ್ದು ಚೀಸ್ ಕೇಕ್ ಹತ್ರ. ಇದು ಚೀಸ್ ಕೇಕ್ ಅಂತ ನಾನು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಟ್ರೈ ಮಾಡಿದ್ದು. ಅಂದರೆ ಲೈಕ್ ಒಂದು ಹುಡುಗಿ ಸೇಲ್ ಮಾಡ್ತಾಯಿದ್ರು, ಲೈಕ್ ಅವ್ರು ಸೇಲ್ ಮಾಡ್ತಾಯಿದ್ದು ನೋಡಿ ನಾನು ಹೋದೆ, ನಾವು ತೊಗೊಳ್ಳೋಣ ಒಂದು ಅಂತ ಹೇಳಿ. ಸೊ ತೊಗೊಂಡೆ, ಯಾವುದು ಬ್ಲ್ಯಾಕ್ಬೆರ್ರಿನ ಯಾವುದೋ ತೊಗೊಂಡೆ ಒಂದು. ಸೊ ಟೇಸ್ಟ್ ಚೆನ್ನಾಗಿತ್ತು. ಅದು ನಂಗೆ ಅಷ್ಟು ಚೀಸ್ ಲೈಕ್ ಆಗಿಲ್ಲದಕ್ಕೆ ನಂಗೆ ಅಷ್ಟಕ್ಕಷ್ಟೇ. ಬಟ್ ಚೀಸ್ ಇಷ್ಟಪಡೋರು ನೀನು ಅಲ್ಟಿಮೇಟ್ಲಿ ಇದೊಂದು ಸಲ ಟ್ರೈ ಮಾಡಲೇಬೇಕು ಅಂತ ಕೇಳ್ಕೊಳ್ತೀನಿ. ಅಲ್ಟಿಮೇಟ್ಲಿ ನಾನು ಐಸ್ ಕ್ರೀಮ್ ಕೇಕು ತಿಂದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನ್ನ ಚಾನಲ್ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್, ಟೇಕ್ ಕೇರ್, ಮಿಸ್ ಯು ಆಲ್.